ಇಬ್ರಿಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ಇವಾಗ. ಬರೀ ಹೊರಗಿರ್ಬೇಕು ಐ ಸ್ಟ್ಯಾಂಡಪ್ ಇದ್ರಲ್ಲಿ ಹಾಕಿ ಕೂತಿದ್ದಾನೆ. ಹರೇ ಕೃಷ್ಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಇವತ್ತು ಏಕಾದಶಿ ವ್ಲಾಗ್. ಅಂದರೆ ನಾವು ನಮ್ಮ ಮನೇಲಿ ಏಕಾದಶಿಯನ್ನು ಹಿಂಗೆ ಮಾಡ್ತೇವೆ, ಏನೇನು ಫುಡ್ ತಿಂತೇವೆ ತಿನ್ನಲ್ಲ ಅದನ್ನೆಲ್ಲ ಹಾಗೆ ಸುಮ್ಮನೆ ಗ್ಲಿಮ್ಸ್ ತೋರಿಸ್ತಾ ಹೋಗ್ತೇನೆ, ಆಯಿತಾ. ಸೊ ಈಗ ಬೆಳಿಗ್ಗೆ ನಾನು ಸ್ನಾನ ಮಾಡಿ ಕನಗೂ ಸ್ನಾನ ಮಾಡ್ತೀನಿ. ಇವಾಗ ಫಸ್ಟ್ ಥಿಂಗ್ ಫಸ್ಟ್ ದೇವ್ರ ಪಾತ್ರೆನ ತೊಳ್ಕೊಂಬಿಟ್ಟು ದೇವ್ರ ಪೂಜೆನ ಮಾಡಬೇಕು. ಸೊ ಅದನ್ನು ಮಾಡಿ ದೆನ್ ಮುಂದಿನ ಕೆಲಸ. ಲಿಟ್ರಲಿ ಗೈಸ್, ಒಂದು ಕೋತಿನ ಕಂಕಳಲ್ಲಿ ಕಟ್ಕೊಂಡಂಗೆ ಆಗಿದೆ ನನ್ನ ಜೀವನ. ಹೊಸ ಶರ್ಟ್ ಹಾಕಿದ್ದೀನಿ, ಕೈಯೆಲ್ಲ ಅರಿಶಿನ ಮಾಡ್ಕೊಂಡು ಬಂದಿದ್ದಾನೆ. ಸಾಕಾಯ್ತು ನನಗಂತೂ. ಅಯ್ಯಪ್ಪ ದೇವೇ ಕಸನ್ನೆ. ಅಲ್ಲಿ ದೇವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಎಲ್ಲ ಚೆಲ್ಲಿ ಅದರೊಳಗಿರೋ ದೀಪದೊಳಗೆಲ್ಲ ಅರಿಶಿನ ಕುಂಕುಮ ಹಾಕಿ ಬಂದನು. ಏನು ಹೇಳ್ತೀರಾ, ಬೈಯೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ನಿರ್ಜಲ ಏಕಾದಶಿ ಅಂತ ಒಂದು ಟೈಮ್ ಮಾಡ್ತಾರೆ. ಸೊ ಅದನ್ನು ನಾನು ಮಾಡಿದ್ದೆ ಪ್ರೀವಿಯಸ್ ಟೈಮ್, ಸ್ವೀಡನಲ್ಲಿ ಇದ್ದಾಗ ಮಾಡಿದ್ದೆ. ಅದಾದಮೇಲೆ ಎಕ್ಸಾಕ್ಟ್ಲಿ ನಾನು ನಿಮಗೆ ಕನ್ಸೀವ್ ಆಗಿದ್ದೆ. ಎಕ್ಸಾಕ್ಟ್ಲಿ ಅದು ಮಾಡಿ ಒಂದು ಸ್ವಲ್ಪ ದಿನಕ್ಕೆ ನನಗೆ ಗೊತ್ತಾಯಿತು, ಅಂದರೆ ಒಂದು ವೀಕ್ 10 ಡೇಸ್ಗೆ ನನಗೆ ಗೊತ್ತಾಯಿತು ನಾನು ಕನ್ಸೀವ್ ಆಗಿದ್ದೇನೆ ಅಂತ. ಸೊ ಐ ಫೀಲ್ ಇಟ್ಸ್ ಹಿಸ್ ಬ್ಲೆಸ್ಸಿಂಗ್. ಆ್ಯಂಡ್ ನಾನು ಇಲ್ಲಿದ್ದಾಗಲೂ ಮಾಡ್ತಾಯಿದ್ವಿ, ಆ್ಯಂಡ್ ಸ್ವೀಡನ್ನಲ್ಲಿ ಹೋದಾಗಲೂ ನಾವು ಬಿಡಲಿಲ್ಲ, ಅಲ್ಲೂ ಮಾಡಿದ್ವಿ. ಆ್ಯಂಡ್ ಪ್ರೆಗ್ನೆನ್ಸಿಯಲ್ಲಿ ನಾನು ಮಾಡಲಿಲ್ಲ. ಫಲಹಾರ ಅದೆಲ್ಲ ತೊಗೋಬೋದಿತ್ತು ಪ್ರೆಗ್ನೆನ್ಸಿಯಲ್ಲಿ, ಬಟ್ ಯಾಕೋ ಬೇಡ ಅಂತ ಅನ್ನಿಸ್ತು, ಸುಮ್ಮನೆ ಬೇಡ ರಿಸ್ಕ್ ತೊಗೊಳೋದು ಅಂತ ನಾನು ಪ್ರೆಗ್ನೆನ್ಸಿಯಲ್ಲಿ ಮಾಡಲಿಲ್ಲ. ಆ್ಯಂಡ್ ದೆನ್ ಈಗ ಬ್ರೆಸ್ಟ್ ಫೀಡಿಂಗಲ್ಲಿದ್ದಾಗ ಅಮ್ಮ ಮನೇಲಿದ್ದಾಗ ಹೋಗಲಿಲ್ಲ ನಾನು. ಆ್ಯಂಡ್ ದೆನ್ ನಮ್ಮ ಮನೆಗೆ ಬಂದ ಮೇಲೆ ಬಿಕಾಸ್ ಫುಡ್ಡೆಲ್ಲ ಮತ್ತೆ ಸಪ್ರೇಟಾಗಿ ಮಾಡಬೇಕಾಗತ್ತೆ, ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಸ್ಟಾಪ್ ಮಾಡಿದ್ದೆ. ಮತ್ತು ಆ್ಯಂಡ್ ದೆನ್ ತುಂಬ ಸುಸ್ತಾಗುತ್ತೋ ಏನೋ ಬೇಡ ಅಂದ್ಕೊಂಡು ಇಲ್ಲಿ ಬಂದರೆ ಮತ್ತೆ ಶುರು ಮಾಡಿದೆ. ಸೊ ಇಟ್ಸ್ ಬಿನ್ ಆಲ್ಮೋಸ್ಟ್ 4-5 months ಮತ್ತು ನಾನು ಮಾಡ್ತಾಯಿದ್ದೀನಿ. 99% ಆಫ್ ದ ಟೈಮ್ ಮಾಡ್ತೇನೆ ಅಂಟಿಲ್ ಅನ್ಲೆಸ್ ನಾನು ಬೇರೆಯವ್ರ ಮನೇಲಿ ಇಲ್ಲ ಅಂದರೆ ಮುಂಚಿನ ಥರ ಇದ್ದರೆ ಬೇರೆಯವ್ರ ಮನೇಲಿ ಇದ್ದಾಗಲೂ ಮಾಡ್ಬೋದು. ಲೈಕ್ ಜಸ್ಟ್ ಫಲಹಾರ ತೊಗೊತಿದ್ದೀವಿ ಅಥವಾ ಏನೂ ತಿಂತಾ ಇಲ್ಲ ಅಂತಂದರೆ. ಬಟ್ ಇವಾಗ ನಾನು ಏನಾದರೂ ತಿನ್ನಲೇಬೇಕು. ಕನ ಅಳಬಾರ್ದು, ಬಾಯಲ್ಲಿ ಪಪ್ಪ ಸ್ನಾನಕ್ಕೆ ಹೋಗಿದೆ. ಕಿತಾಪತಿಗಳು ಕುಂಕುಮದ ಬಟ್ಲಲ್ಲೆಲ್ಲ ದೀಪದ ಇದರಲ್ಲೆಲ್ಲ ಕುಂಕುಮ ಅರಿಶಿನ ಹಾಕಿಟ್ಟಿದ್ದಾನೆ, ಎಲ್ಲ ಕೆದರು ಬಂದಿದ್ದಾನೆ ನಮ್ಮ ಹುಡುಗ ಅಂತೂ ನೆಕ್ಸ್ಟ್ ಲೆವೆಲ್. ಜೇಜಿ 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 ಓಂ ಬೋಲ್ಕ श्री कृष्ण गोविंद हरे मुरारी, हे नाथ नारायण वासुदेवा. श्री कृष्ण गोविंद हरे मुरारी, हे नाथ नारायण वासुदेवा. ನಮ್ಮ ಬೇಬಿನೂ ಇದನ್ನು ಈ ವ್ರತ ಏಕಾದಶಿ ವ್ರತನ ಮಾಡ್ತಾನೆ. ಆ್ಯಂಡ್ ಅವನಿಗೆ ಏನಾದರೂ ತಿನ್ನೋಕೆ ಕೊಡ್ತೇವೆ, ಬಟ್ ಇಟ್ಸ್ ಆ್ಯಸ್ ಪರ್ ಏಕಾದಶಿ ಇದು ಫುಡ್ ಅಲೋಡ್ ಏನಿದೆ ಅದನ್ನು ಕೊಡ್ತೇವೆ. ಸೊ ಐ ಫೀಲ್ ಸೋ ಹ್ಯಾಪಿ ಅಂತ. ಅಂದರೆ ವಿ ಹ್ಯಾವ್ ಸ್ಟಾರ್ಟೆಡ್ ವೆರಿ ಲೇಟ್, ಬಟ್ ಅವ್ನು ಫ್ರಮ್ ದ ಬಿಗಿನಿಂಗ್ ಮಾಡ್ತಾ ಇದ್ದಾನಲ್ಲ ಅಂತ ಖುಷಿ ಆಗುತ್ತೆ ನನಗೆ ಅದನ್ನು ನೆನೆಸ್ಕೊಂಡ್ರೆ. ಸೊ ಯಾ. ಆ್ಯಂಡ್ ನಮ್ಮ ಮನೆಯಲ್ಲಿ ಕೃಷ್ಣನ ಎಲ್ಲ ಅವತಾರಗಳಿದೆ. ಅಲ್ಲಿ ಲಡ್ಡು ಗೋಪಾಲ್ ಇದೆ, ಆಮೇಲೆ ರಾಧಾಕೃಷ್ಣ ಇದೆ, ಬರೀ ಕೃಷ್ಣ ಇದೆ. ಸೊ ಚಂದ ಇದೆ. ಬಟ್ ಇಲ್ಲಿ ಜಾಗ ಇಲ್ಲ ಕಣೋ. ಇಲ್ಲಿ ದೇವ್ರ ಮೇಲೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟು. ಬಿಕಾಸ್
ಅಂದರೆ ನಾವು ಜಾಸ್ತಿ ದೇವಸ್ಥಾನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿರೋದಕ್ಕೆ ಏನೋ ಗೊತ್ತಿಲ್ಲ, ಬಟ್ ಈಸ್ ಮೋರ್ ಇಂಟು ದೇವರು ಅಂದರೆ ತುಂಬ ಇಷ್ಟ. ದೇವಸ್ಥಾನ ಎಲ್ಲಾದರೂ ನೋಡಿದ್ರೆ ಸಾಕು ಓ ಅಂತ ಹೇಳ್ತಾನೆ. ಕೂತು 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 ಸಾರಿ ಅಪ್ಪಚ್ಚು. Sometimes I lose my patience. Sorry, Kanya. ಹಾನೆಸ್ಟ್ಲಿ ಒಂದೊಂದ್ಸಲ ತಲೆ ಕೆಟ್ಟೋಗ್ಬಿಡುತ್ತೆ ಏನಾದರೂ ಒಂದು ಸಿಂಪ್ಲೆಸ್ಟ್ ಟಾಸ್ಕ್ ಮಾಡುವಾಗಲೂ, ಬಿಕಾಸ್ ಹಿ ವಿಲ್ ಬಿ ಏನಂತಾರೆ ಡಿಸ್ಟ್ರಪ್ಟಿಂಗ್ ಇಟ್ ಫಾರ್ 100x ಟೈಮ್. ಓಕೆ, ಸೊ ಸಮ್ಟೈಮ್ಸ್ ಹಂಗಾಗುತ್ತೆ. ಸೊ ಆ್ಯಂಡ್ ಅದೇ ಮೂಮೆಂಟಲ್ಲೇ ಅಯ್ಯೋ ರೇಗಾಡ್ಬಿಟ್ನಲ್ಲ ಅಂತ ಫೀಲು ಆಗುತ್ತೆ. ದ್ಯಾಟ್ ಹ್ಯಾಪನ್ಸ್, ಇಟ್ಸ್ ಮಾಮ್ ಲೈಫ್, ಏನೂ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಬೆಳಗ್ಗೆ ಪೂಜೆ ಮಾಡಿಬಿಡ್ತೇನೆ. ಆ್ಯಂಡ್ ದೆನ್ ನಾನಿಲ್ಲಿ ಮಿಲ್ಕ್ ಶೇಕ್ ಕೈಂಡ್ ಥಿಂಗ್. ಸೊ ನಾನಿಲ್ಲಿ ಫಸ್ಟು ನೈಟಿಗೆ ಸಾಬೂದಾನ ಕಿಚಡಿ ಮಾಡೋದಕ್ಕೆ ಆಲೂಗಡ್ಡೆ ಬೇಕು. ಆ್ಯಂಡ್ ಆಮೇಲೆ ಮಧ್ಯಾಹ್ನ ಏನಾದರೂ ಹೊಟ್ಟೆ ಹಸಿದಾಗ ತಿನ್ನೋಕ್ಕೆ ಸ್ವೀಟ್ ಪೊಟ್ಯಾಟೊ ಇರಲಿ ಅಂತ. ನಾನು ಆಗಲೇ ಹೇಳ್ದಂಗೆ ನಾನು ಬರೀ ಫಲಾಹಾರದಲ್ಲಿ ಇರ್ತಾ ಇಲ್ಲ, ನಾನು ಸ್ವಲ್ಪ ತಿಂತೇನೆ. ಬಿಕಾಸ್ ಫೀಡಿಂಗ್ ಮಾಡ್ತಿರೋದ್ರಿಂದ ತುಂಬ ಸಂಕಟ ಆಗುತ್ತೆ, ಸುಸ್ತಾಗುತ್ತೆ. ಸೊ ಪ್ರಾಬಬಲಿ ಫೀಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಐ ವಿಲ್ ರೆಸ್ಯೂಮ್ ದ ಓಲ್ಡ್ ಪ್ರಾಕ್ಟೀಸಸ್ ದಟ್ ಐ ಯೂಸ್ ಟು ಫಾಲೋ. ಬಟ್ ಫಾರ್ ನೌ ಆಲೂಗಡ್ಡೆ ಸ್ವೀಟ್ ಪೊಟ್ಯಾಟೋನ ಬೇಕಿಟ್ಬಿಡೋಣ. ಪಾಪುಗೂ ಸ್ವೀಟ್ ಪೊಟ್ಯಾಟೊ ವಿತ್ ಮಿಲ್ಕ್. ಈಗ 1 year ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಹಾಗಾಗಿ ಅವ್ನಿಗೆ ಕೌ ಮಿಲ್ಕೇ ಕೊಡ್ತಾಯಿದ್ದೀವಿ. ಆ್ಯಂಡ್ ನಮ್ಮ ಮನೇಲಿ ಹೇಗಿದ್ದರೂ A2 ಆರ್ಗ್ಯಾನಿಕ್ ಮಿಲ್ಕ್ ತರಿಸೋದು, ಸೊ ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದನ್ನು ಕೊಡ್ತೇನೆ. ಇದು ಜೊತೆಗೆ ಸ್ವಲ್ಪ ಹಾಲು ಹಾಕಿ ಕೊಟ್ಟರೆ ತಿನ್ಬೋದು. ಹಾಗೆ ತಿನ್ನೋಕ್ಕಾಗಲ್ಲ, ಅದು ಗಂಟ್ಲಲ್ಲಿ ಸಿಗಾಕೊಳ್ಳುತ್ತೆ ಸ್ವೀಟ್ ಪೊಟ್ಯಾಟೊ. ಸೊ ಹಾಗಾಗಿ ಇದನ್ನು ಫಸ್ಟ್ ಬೇಕಿಟ್ಬಿಡೋಣ. ನಮಗೆ ಇಲ್ಲಿ ಡ್ರೈ ಫ್ರೂಟ್ಸ್ಗಳು ನೆನೆಸಿದ್ದೆ, ಎಲ್ಲ ಥರದ್ದು ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ. ಇದರಲ್ಲಿ ಮೇಯ್ನಾಗಿ ಕಡಲೆ ಬೀಜ ಜಾಸ್ತಿ ಹಾಕಿದ್ದೀನಿ. ಸೊ ಇದರದ್ದು ಮಿಲ್ಕ್ ಶೇಕ್ ಕೈಂಡ್ ಆಫ್ ಮಾಡ್ತೀವಿ. ಇದನ್ನು ಫಸ್ಟ್ ಗ್ರೈಂಡ್ ಮಾಡಿಬಿಟ್ಟು ಆದಮೇಲೆ ಇದಕ್ಕೆ ಬನಾನಾ ಮತ್ತು ಹಾಲು ಹಾಕಿ ಫುಲ್ಲು ಗ್ರೈಂಡ್ ಮಾಡಿಬಿಡೋದು. ಸೊ ಅದು ಎನರ್ಜಿ ಕೊಡುತ್ತೆ ಟಿಲ್ ಆಫ್ಟರ್ನೂನ್, ಟಿಲ್ ಈವ್ನಿಂಗ್. ಸೊ ಮಿಲ್ಕ್ ಶೇಕ್ ರೆಡಿ ಆಗಿದೆ. ಸ್ಮೂದಿ, ದಟ್ಸ್ ನಾಟ್ ಮಿಲ್ಕ್ ಶೇಕ್, ಸ್ಮೂದಿ. ನೋಡಿ ಇಲ್ಲಿ ನಮ್ಮ ಮಿನಿ ಆಂಜನೇಯ ಮೂತಿ ನೋಡಿ, ಮೂತಿ ಇದೇ ಸ್ಮೂದಿನೇ ಕುಡಿತದ. ನಾನು ಮಧ್ಯಾಹ್ನ ಮೋಸ್ಟ್ಲಿ ನಾನು ಗೆಣಸು ತಿನ್ನಿಸ್ಬಿಡ್ತೀನಿ ಅವನಿಗೆ. ನಾವು ಹೆಂಗೂ ಗೆಣಸು ತಿನ್ನಬೇಕಲ್ಲ, ಅವಾಗ ಗೆಣಸು ತಿನ್ನಿಸ್ಬಿಡ್ತೀನಿ. ಈಗ ಫ್ರೂಟ್ಸ್ ಇದ್ದಾವೆ, ಮಸ್ಕ್ ಮಿಲನ್ ಏನಾದರೂ ಆಮೇಲೆ ಕೊಡ್ತೇನೆ ಅವನಿಗೆ. ತುಂಬ ಕ್ರ್ಯಾಂಕಿ ಮಾಡ್ತಾಯಿದ್ದಾನೆ ಬೆಳಗ್ಗೆಯಿಂದ. ಇಬ್ರಿಗೂ ತಲೆ ಕೆಟ್ಟೋಗ್ಬಿಟ್ಟೈತೆ ಇವಾಗ. ಬರೀ ಹೊರಗಿರಬೇಕು ಅಂತಲೇ 24 ಗಂಟೆ ಹೊರಗಿರ್ಬೇಕು ಅವನಿಗೆ. ತಗೋ ಅಷ್ಟೇ, 2 ತುತ್ತು. ನೆನ್ನೆ ನೈಟು ತಿನ್ನಲಿಲ್ಲ, ಹೀಗೆ ಇತ್ತೀಚೆಗೆ ಏನೂ ತಿನ್ನೋದೇ ಇಲ್ಲ ಅವನು. ಅಂದರೆ 1 year 2 yearsವರೆಗೂ ಫುಡ್ಡು ಅಷ್ಟೊಂದು ತಿನ್ನಲ್ಲ ಅಂತ. ವೆಯ್ಟ್ ಗೇನು ಬ್ಯಾಕ್ ಸೀಟಿಗೆ ಹೋಗುತ್ತೆ, ಡೆವಲಪ್ಮೆಂಟ್ ಅದರ್ ಆ್ಯಕ್ಟಿವಿಟೀಸ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಸಿಮಿಲರ್ವೇ ಅದೇ ನಡೀತಾ ಇದೆ. ಸೊ ನಾನು ಅದಕ್ಕೆ ಜಾಸ್ತಿ ತಲೆ ಕೆಡಿಸ್ಕೊತಿಲ್ಲ. ಆ್ಯಂಡ್ ತಲೆ ಕೆಡಿಸ್ಕೊಂಡು ಏನು ಮಾಡೋಕ್ಕೆ ಸಾಧ್ಯ ಅಲ್ವಾ? ಏನೂ ಮಾಡೋಕ್ಕಾಗಲ್ಲ. ಅವ್ನು ತುರುಕ್ಬಿಟ್ಟು ಕಾಲು ಇಟ್ಕೊಂಡಂತೂ ತಿನ್ನಿಸ್ತಾರಲ್ಲ, ನಂಗೆ ಆ ಥರ ಅಂತೂ ನನಗೆ ತಿನ್ನೋಕ್ಕಾಗಲ್ಲ. ಅವ್ನು ಬಾಯಿ ತೆಗೆದ್ರೆ ಅವನೇ ತಿಂದರೆ ಮಾತ್ರ ನಾನು ತಿನ್ಸೋದು, ಡೈವರ್ಟ್ ಮಾಡಿದ್ರೂ ನಾನು ತಿನ್ಸಲ್ಲ. ಸೊ ಹಾಗಾಗಿ ಲಾಜಿಕ್ ಸಿಂಪಲ್ ಅಷ್ಟೇ, ತಿಂದರೆ ತಿನ್ನಿಸ್ತೀನಿ, ತಿನ್ನಲಿಲ್ಲ ಅಂದರೆ ಸುಮ್ಮನೆ ಆಗ್ಬಿಟ್ಟು. ಸಿಕ್ಕಾಬಿಟ್ಟು ಶೆಕೆ ಆಗ್ತದೆ. ಜನ ಕೇಳ್ತಾರೆ, ನಿಮಗೆ ಉಪವಾಸ ಮಾಡ್ಬೇಕಾದ್ರೆ ಹಸುವಾಗಲ್ವಾ, ಬ್ರೆಸ್ಟ್ ಫೀಡ್ ಮಾಡ್ತಾಯಿದ್ದೀರಾ ಅಂತ ಎಲ್ಲ. ಆ್ಯಕ್ಚುಲಿ ಐ ಆಮ್ ಯೂಸ್ ಟು ಇಟ್. ನನಗೆ ನಾನು ಮುಂಚೆನೂ ಹೇಳಿದ್ದೇನೆ, ನಾನು ನಿದ್ದೆ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ, ಫುಡ್ ಬಿಟ್ಟು ನಾನು ಹೆಂಗಿದ್ರೂ ಇರ್ತೇನೆ. ನಂಗೆ ನೈಟೆಲ್ಲ ಫುಡ್ ಇಲ್ಲ ಅಂದರೂ ಆರಾಮಾಗಿ ಸುಮ್ಮನೆ ನಿದ್ದೆ ಮಾಡಿಬಿಡ್ತೇನೆ. ಸೊ ಐ ಆಮ್ ಕೈಂಡ್ ಆಫ್ ದ್ಯಾಟ್ ಪರ್ಸನ್. ಸೊ ಬ್ರೆಸ್ಟ್ ಫೀಡಿಂಗ್ ಟೈಮಲ್ಲಿ ತುಂಬ ಹಸುವಾಗುತ್ತೆ, ನಾನು ಮುಂಚೆನೇ ಹೇಳ್ದಂಗೆ. ಬಟ್ ಐ ಡೋಂಟ್ ನೋ, ಮೇ ಬಿ ಇಟ್ಸ್ ಕೃಷ್ಣಾಸ್ ಗ್ರೇಸ್, ಐ ಕ್ಯಾನ್ ಏಬಲ್ ಟು ಡೂ ಇಟ್. ನಾನು ಅವನು ಸೇರಿ ಇವಾಗ ಪಾಟ್ಸಿಗೆಲ್ಲ ನೀರು ಹಾಕಿದ್ವಿ. ಆ್ಯಂಡ್ ದೆನ್ ಅವನದ್ದು ಮಣ್ಣಲ್ಲಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ನಾನು ಅವನಿಗೆ ಮಣ್ಣಲ್ಲಿ ಆಟಾಡೋಕ್ಕೆ ಬಿಡ್ತೇನೆ, ಬಿಕಾಸ್ ದ್ಯಾಟ್ಸ್ ಹೌ ಹೀ ಗೆಟ್ಸ್ ಇಮ್ಯುನಿಟಿ. ಆ್ಯಂಡ್ ಲಾಟ್ ಆಫ್ ಪೇರೆಂಟ್ಸ್ ಅದೇ ಮಿಸ್ಟೇಕ್ ಮಾಡೋದು, ಆಟಾಡೋಕ್ಕೆ ಬಿಡೋಲ್ಲ,
ಮನೆಯಲ್ಲೇ ಅಯ್ಯೋ ಕಾಲು ಗಲೀಜಾಯಿತು ಕೈ ಗಲೀಜಾಯಿತು ಹಾಗೆ ಹಿಂಗೆ ಬಿಡ್ತಾರೆ. ಆ್ಯಂಡ್ ದೆನ್ ಇಮ್ಯುನಿಟಿ ಬರಲಿ ಅಂದರೆ ಹೆಂಗೆ ಬರುತ್ತೆ ನೋಡಿ, ಬೀಳೋದು ಕಲ್ತ್ರೇ ಎದ್ದೊಳಗಲ್ಲ ಪೂಜೆ. ಮುದ್ದು ಬಾಯಲ್ಲಿ ಹಾಕೊಂಡಿದ್ಯಾ ತೆಗಿ. ಇಲ್ಲ ವಾಕ್ ಮಾಡ್ಕೊಂಬ, ವಾಕ್ ಸ್ಟ್ಯಾಂಡಪ್ ಸ್ಟ್ಯಾಂಡಪ್. ಏಯ್ತೆ ಎಕ್ಸಾಕ್ಟ್ಲಿ 1 year 15 daysಗೆ ನಡೆಯೋಕ್ಕೆ ಶುರು ಮಾಡ್ದ ಅವನು. ಇವಾಗ ಇನ್ನೂ ಪರ್ಫೆಕ್ಟಾಗಿ ನಡೀತಾ ಇದ್ದಾನೆ. ಅಕ್ಕ ಎಲ್ಲಿ? ಯಾರು ಅಕ್ಕ? ಓಯ್ ನಿಧಾನ. ಫಸ್ಟ್ ಥಿಂಗ್ ಫಸ್ಟ್ ಸಾಬೂದಾನನ ಸೋಪ್ ಮಾಡಿಬಿಡ್ತೀನಿ, ಬಿಕಾಸ್ ನೈಟಿಗೆ ಬೇಕಲ್ವಾ. ಸೊ ಹಾಗಾಗಿ ಸೋಪ್ ಮಾಡಿಬಿಟ್ರೆ ಫಸ್ಟು. ಸೊ ನಾನು ನಮ್ಮ ಬೇಬಿ ಎಲ್ಲರೂ ಸಾಬೂದಾನನೇ ತಿಂತೀವಿ ನೈಟು. ಆ್ಯಂಡ್ 1.5 ಕಪ್ ಸೈಜಲ್ಲಿ ಮೆಜರಿಂಗ್ ಕಪ್ ಇರುತ್ತಲ್ವ, ಅದರಲ್ಲಿ 1.5 ಕಪ್ ಸೋಪ್ ಮಾಡ್ತೀನಿ. ಚೆನ್ನಾಗಿ ತೊಳೆದು ಅದನ್ನು ಸೋಪ್ ಮಾಡಿಬಿಡ್ಬೇಕು. 3-4 ಸಲ ತೊಳಿತೀನಿ, ತೊಳೆದ್ಬಿಟ್ಟು ಆಮೇಲೆ ಸೋಪ್ ಮಾಡ್ತೀನಿ. ಆ್ಯಂಡ್ ದೆನ್ ಪಾಪುಗೆ ಇವಾಗ ಸಿಂಗಾಡೆಕ ಆಟ ಅಂತಾರೆ, ಅಂದರೆ ವಾಟರ್ ಚೆಸ್ಟ್ನಟ್ ಅಂತ ಒಂದು ಫ್ಲವರ್ ಬರುತ್ತೆ, ಅದ್ರದ್ದು ಹಿಟ್ಟು ಆಯಿತಾ, ಅದರಲ್ಲಿ ರೊಟ್ಟಿ ಎಲ್ಲ ಮಾಡ್ತೀವಲ್ಲ, ನಾವು ಆ ಥರ ರೊಟ್ಟಿ ಮಾಡ್ಬೋದು. ಸೊ ಅದು ಮತ್ತು ಆಲೂಗಡ್ಡೆ ಬೇಯಿಸಿದ್ದೀನಲ್ವ, ಸೊ ಅದನ್ನು ಹಾಕಿ ಸ್ವಲ್ಪ ಹಾಗೆ ಕರಿ ಥರ ಆಲೂ ಜೀರಾ ಥರ ಮಾಡ್ತೀನಿ. ಸೊ ದಟ್ ಅವನಿಗೆ ಆಗತ್ತೆ. ಕಿರಿಕಿರಿ ಮಾಡ್ತಿದ್ದಾನೆ ಅವ್ನು. ನಮ್ಮ ಲ್ಯಾಪ್ಟಾಪಲ್ಲಿ ಬಂದು ಓದ್ತಿದ್ದ ಅಂತ ಅವ್ರ ಪಪ್ಪ ಈ ಥರದ್ದು ಕೊಡಿಸಿದ್ದಾರೆ. ಸೊ ಅದೆಲ್ಲ ಆಟಾಡ್ತಿದ್ದಾನೆ. ಇನ್ನೊಂದು 5 minutes ಅಲ್ಲಮ್ಮ. ಸೊ ಇವತ್ತು ಕರೆಕ್ಟಾಗಿ ಸುಸ್ಸು ಮಾಡ್ತಾಯಿಲ್ಲ, ಕರ್ಕೊಂಡು ಹೋದರೆ ಅಳ್ತಿದ್ದಾನೆ. ಆಮೇಲೆ ಬೆಳಗ್ಗೆಯಿಂದ ಪಾಟಿ ಮಾಡಿಲ್ಲ. ಸೊ ಇಟ್ಸ್ ಲೈಕ್ ತುಂಬ ಹೆಕ್ಟಿಕ್ ಮಾಡ್ತಾ ಇದ್ದಾನೆ. ಆ್ಯಂಡ್ ನಾನಿಲ್ಲಿ ಸ್ವೀಟ್ ಪೊಟ್ಯಾಟೊ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ ಹಸಿವಾಗ್ತಾಯಿದೆ, ಬಟ್ ಫಸ್ಟ್ ಅವನಿಗೆ ಏನಾದರೂ ಮಾಡಿಬಿಡ್ತೇನೆ. ಬೆರೀಸಿದಾವೆ ತಿಂತೀಯಾ? ನಾವು ಹೇಳಿದ್ದೆಲ್ಲ ರಿಪೀಟ್ ಮಾಡ್ತೇನೆ, ಬೇರ್ರಿ ತಿಂತೀಯಾ? ಅದೇ ಇರೋದು, ಅದು ತಿಂದರೆ ಕೊಡ್ತೀನಿ. ನೋಡು ಏನು ಮಾಡ್ತೀಯ. ಈ ಕಡೆ ಬಾ. ನೋ ಬಂಗಾರು, ಅಲ್ಲಿ ಹಾಕಬಾರ್ದು, ತಗೋ ಇನ್ನು ಹೊರಗೆ ಬಾ. ನೋಡಿ, ಫ್ಲೋರು ಸಿಂಗಾರ ಫ್ಲೋರ್ ಅಂತಾರೆ, ಅಥವಾ ವಾಟರ್ ಚೆಸ್ಟ್ನಟ್ ಫ್ಲೋರ್ ಅಂತಾರೆ. ಇದು ಯಾವುದೇ ಗ್ರೈನ್ ಅಲ್ಲ. ಯೂಶಲಿ ಏಕಾದಶಿಯಲ್ಲಿ ಗ್ರೈನ್ಸ್ ತಿನ್ನಬಾರ್ದು. ಏನಪ್ಪ ಅಂತಂದರೆ ಐದರ್ ನಿರ್ಜಲ ಮಾಡ್ಬೋದು, ಏನು ನೀರು ಕುಡಿದಿಲ್ದಂಗೆ, ಅಥವಾ ಬರೀ ನೀರು, ಅಥವಾ ಬರೀ ಹಾಲು, ಹಾಲಿನ ಪ್ರಾಡಕ್ಟ್ ಅಂದರೆ ಪನ್ನೀರು, ಮೊಸರು, ತುಪ್ಪ ಮತ್ತು ಹಣ್ಣುಗಳು ಇದರಲ್ಲಿ ಇರ್ಬೋದು. ಅಥವಾ ಈ ಸಾಬುದಾನ ಕಿಚಡಿ ಅಥವಾ ಈ ಸಿಂಗಾಡೆಕ ಆಟ ಅಂತಾರೆ, ಇದನ್ನು ಕನ್ಸ್ಯೂಮ್ ಮಾಡ್ಬೋದು. ಒಂದು ಇದೆ ಬರ್ನಾಡ್ ಮಿಲೆಟ್ ಅನಿಸುತ್ತೆ, ಅದೊಂದು ಕನ್ಸ್ಯೂಮ್ ಇಷ್ಟೇ ಕನ್ಸ್ಯೂಮ್ ಮಾಡೋಕ್ಕೆ ಸಾಧ್ಯ. ಅಂದರೆ ಆಗದೇ ಇಲ್ಲ ಅನ್ನೋರು ಕನ್ಸ್ಯೂಮ್ ಮಾಡ್ಬೋದು. ಸೊ ಯೂಶಲಿ ಅಂದರೆ ಮಾಡಲ್ಲ ಯಾರೂ, ಬರೀ ಐದಾರು ಫಲಹಾರ ತೊಗೊತಾರೆ ಅಥವಾ ಏನೂ ತೊಗೊಳ್ಳೋದೇ ಇಲ್ಲ. ಸೊ ಆ ಥರ ಮಾಡ್ತಾರೆ. ಬಟ್ ಇವಾಗ ಒಂಚೂರು ಸದ್ಯಕ್ಕೆ ನಮ್ಮ ಸಿಚುವೇಶನ್ಗೆ ಸ್ವಲ್ಪ ಮಾಡಿಫೈಡ್ ಇರೋದೇ ಮಾಡಬೇಕು. ಆ್ಯಂಡ್ ಫಾರ್ ದ ಬೇಬಿ ಆಲ್ಸೋ ಹಿ ಮೇ ನಾಟ್ ಬಿ ಏಬಲ್ ಟು ಡೂ ಇಟ್ ಅಲ್ವಾ. ಸೊ ಹಾಗಾಗಿ ಅವನ ಕೈಯಲ್ಲೂ ಎಷ್ಟಾಗುತ್ತೆ ಸಾಧ್ಯ ಅಷ್ಟನ್ನು ಅವನ ಕೈಯಲ್ಲೂ ಮಾಡಿಸ್ತಾ ಇದ್ದೀವಿ. ಸೊ ಇದು ಹೆಂಗಿರುತ್ತೆ ಅಂದರೆ ಒಂಥರ ದೋಸೆ ರೊಟ್ಟಿ ಮಧ್ಯದ ಟೆಕ್ಸ್ಚರಲ್ಲಿ ಬರುತ್ತಿದ್ದು ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಪೂರಿ ಥರ ಅನಿಸ್ತಿರುತ್ತೆ ನನಗೆ ಒಂದೊಂದು ಸಲ. ಸೊ ಒಂಚೂರು ಉಪ್ಪು ಹಾಕಿದ್ದೀನಿ, ಒಂಚೂರು ತುಪ್ಪ ಹಾಕೊತಾ ಇದ್ದೀನಿ. ಅನ್ಬೋದು ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ವೈಸ್ ನಾನು ಹೆಂಗಿರುತ್ತೋ ಏನೋ ಅಂತ ಅನ್ಕೊತಾ ಇದ್ದೆ, ಬಟ್ ಇಟ್ಸ್ ರಿಯಲಿ ಗುಡ್.
ಆ್ಯಂಡ್ ಮೀನ್ ವೈಲ್ ನಾನೊಂದು ಸ್ವೀಟ್ ಪೊಟ್ಯಾಟೊ ತಿಂದ್ಬಿಡ್ತೀನಿ. ನಾನು ಬಿಟ್ಟು ಹಂಗ್ರಿ ಇದು ತಿನ್ನೋಕೆ ಆಗಲ್ಲಮ್ಮ, ಗಟ್ಟಿ ಇರುತ್ತೆ. ನೋಡು ಬರೀ ಕೆಳಗೆ ಬೀಳಿಸ್ತೀಯ. ಐ ಲವ್ ಸ್ವೀಟ್ ಪೊಟ್ಯಾಟೊ ಇನ್ ಎನಿ ಫಾರ್ಮ್, ಚಿಪ್ಸ್, ಯು ನೇಮ್ ಇಟ್, ಐ ವಿಲ್ ಹ್ಯಾವ್ ಇಟ್. ನಂಗೆ ತುಂಬ ಇಷ್ಟ. ನನಗೆ ಚಿಕ್ಕರಿದ್ದಾವೆಲ್ಲ ಅಮ್ಮ ಸುಟ್ಬಿಟ್ಟು, ಅಂದರೆ ಒಲೆಗೆ ಹಂಡೆಗೆ ಹಾಕ್ತಿದ್ರಲ್ಲ ಅವಾಗ ಸುಟ್ಬಿಟ್ಟು ಕೊಡೋದು ಸಗದಾಗಿರೋದು. ಇದಾಗಿದೆ ಗೈ, ಸಾಕಷ್ಟು. ಆಟಾಡೋಕ್ಕೆ ಕೊಟ್ಟಿದ್ದೆ, ಅದನ್ನು ಇದ್ರಲ್ಲಿ ಹಾಕಿ ಕುತ್ಕೊಂಡು ಕೂತಿದ್ದಾನೆ. ಒಟ್ಟಿನಲ್ಲಿ ಅವನಿಲ್ಲ, ನಾನು ಹಿಂದೆ ಮುಂದೆನೇ ಇರಬೇಕು ಅಷ್ಟೇ. ಐದಾರು ಎತ್ಕೋ ಅಂತಾನೆ ಅಥವಾ ಹಿಂಗೆ ಇಲ್ಲೇ ಹಿಂದೆನೇ ಕಾಲು ಹಿಂದೆನೇ ಎತ್ತಿರ್ತಾನೆ. ಅಲ್ಲ ಗುಂಡ, ಹಾಂ ಕೂದಲು ಕಟ್ ಮಾಡಿಸ್ಬೇಕು ಫಸ್ಟ್ ನಿಂಗೆ. ಇದು ತುಂಬ ದೊಡ್ಡಕ್ಕೆ ಸಣ್ಣಕ್ಕೆಲ್ಲ ಮಾಡೋಕ್ಕೆ ಬರೋಲ್ಲ ಇದು. ಅದೇ ಹೇಳಿದ್ನಲ್ಲ, ಸಮ್ವೇರ್ ಬಿಟ್ವೀನ್ ದೋಸೆ ಮತ್ತು ಈ ರೊಟ್ಟಿ ಎರಡು ಮಿಕ್ಸ್ಡ್ ಟೆಕ್ಸ್ಚರಲ್ಲಿ ಇರುತ್ತೆ. ಸೊ ಹೀಗೆ ನೋಡ್ತಾ ಇದ್ದಾನು ಅಮ್ಮ ಏನೋ ಹೇಳ್ತಿಲ್ವಲ್ಲ ಅಂತ. ನಾನಿವಾಗ ಹೆಂಗೆ ಹೋಗ್ಬಿಟ್ಟಿದ್ದೀನಿ ಅಂದರೆ, ಇಟ್ ಈಸ್ ನಾಟ್ ಸಮಥಿಂಗ್ ಹಾರ್ಮಿಂಗ್ ಹಿಮ್ ಆರ್ ಸಮನ್ ಎಲ್ಸ್, ಮಾಡಿದ್ಲೆ ಏನಾದರೂ ಮಾಡ್ಕೊದ್ಲೆ ಆಮೇಲೆ ಕ್ಲೀನ್ ಮಾಡಿದ್ರೆ ಆಯಿತು ಅನ್ನೋ ಲೆವೆಲ್ಲಿಗೆ ಬಂದಿದ್ದೀನಿ ನಾನು ಇವಾಗ. ಆಟಾಡು. ನಾನು ನಿನ್ನ ಬಗ್ಗೆ ಹೇಳಿಲ್ಲಪ್ಪ, ನಾನು ಯಾವುದೋ ಬಗ್ಗೆ ಮಾತಾಡ್ತಿದ್ದೆ, ನಿನ್ನ ಬಗ್ಗೆ ಅಲ್ಲ. ನಿನ್ನ ಬಗ್ಗೆ ಅನ್ಕೊಂಡು ನನ್ನ ಕೌಂಟರ್ ಇದೆ, ಇದು ನಾನು ವಾಕಿಂಗ್ ಮಾಡ್ಬೇಕಾದ್ರೆ ಅವಾಗೆಲ್ಲ ತೊಗೊಂಡು ಹೋಗ್ತೀನಿ. ನನ್ನ ಕೌಂಟರು ಟ್ರೈ ಮಾಡ್ತೀನಿ, ಅಟ್ಲೀಸ್ಟ್ 1 or 2 times ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಮ್ ಡೇಸ್ ಆಗುತ್ತೆ, ಸಮ್ ಡೇಸ್ ಆಗಲ್ಲ. ಒಂದು ಹೊಸ ವರ್ಷ ಕಲಿಸಿದ್ದಾನೆ. ಏನಪ್ಪ ಅಂತಂದರೆ, ರೊಟ್ಟಿ ಹಾಗೆ ಪ್ಲೇನಾಗಿ ನೋಡಿಬಿಟ್ರೆ ಅಥವಾ ರೊಟ್ಟಿ ದೋಸೆ ಏನಾದರೂ ಅದೇ ಬೇಕು ಅಂತ ಕೂತ್ಕೊತಾನೆ. ಅದಕ್ಕೆ ಲೈಕ್ ಮೀ ಬೀಯಿಂಗ್ ಎ ಮಾಮ್, ಅವನ್ನೇ ಹಠ ಅಂದರೆ ನಾನು ಹಠ ಮಾರಿ. ಸೊ ಏನು ಮಾಡಿದೆ, ಒಳಗೇ ರೊಟ್ಟಿನ ಮುರಿದುಬಿಟ್ಟು ಪಲ್ಯದಲ್ಲಿ ಹಚ್ಚಿಬಿಟ್ಟು ತಂದು ಕೊಡ್ತಾಯಿದ್ದೀನಿ. ಆ ಥರ ಅಂದರೆ ಒಣ ರೊಟ್ಟಿ ಇದೆ ಅಂತಲೇ ಅವನಿಗೆ ಗೊತ್ತಿಲ್ಲ ಇವಾಗ. ಸೊ ಅದಕ್ಕೆ ತಿಂತಾಯಿದ್ದಾನೆ ಅಲ್ಲಮ್ಮ. ಗೊತ್ತಾಯ್ತಾ ನಾನು ಹೇಳಿದ್ದು? ಇಲ್ಲ ಅಲ್ಲ, ಇನ್ನು ಸ್ವಲ್ಪ ದಿನ ಗೊತ್ತಾಗುತ್ತೆ. ಬಟ್ ಇವಾಗ ಆ್ಯಸ್ ಆಫ್ ನೌ ಎಂಜಾಯ್ ಬೇಬಿ, ಎಂಜಾಯ್ ಮಾಡ್ತಾಯಿದ್ದಾನೆ. ದಿಸ್ ಈಸ್ ಗೋಯಿಂಗ್ ಟು ಬಿ ಅವರ್ ಲಾಸ್ಟ್ ಮೀಲ್ ಫಾರ್ ದ ಡೇ. ಬೆಳಗ್ಗೆ ಅದೇ ಸ್ಮೂದಿ ತಿಂದದ್ದು, ಆಮೇಲೆ ಸ್ವೀಟ್ ಪೊಟ್ಯಾಟೊ ತಿಂದೆ, ಆಮೇಲೆ ಇವಾಗ ಸೀದಾ ಸಾಬುದಾನ ಕಿಚಡಿನೇ ತಿಂತಾ ಇರೋದು. ಆ್ಯಂಡ್ ಬೇಬಿಗೆ ನಮಗೆ ಎಲ್ರಿಗೂ ಸೇಮ್ ಸಾಬುದಾನ ಕಿಚಡಿ. ಚೆನ್ನಾಗಿ ಸ್ಪೋಕ್ ಆಗಿದೆ ಇವಾಗ. ಲೆಟ್ಸ್ ಮೇಕ್ ಇಟ್. ನಮ್ಮ ಮಖಾನ ಅಂತೀನಿ, ಸಾಬುದಾನ ಕಿಚಡಿ ರೆಡಿ ಆಗ್ತಾ ಇದೆ. ಇದು ನಮ್ಮದು. ಓ ಬಿಸಿ ಇದೆ ಗೈಸ್, ಬಿಸಿ ಬಿಸಿ ಬಿಸಿ. ಆ್ಯಂಡ್ ಮಾವಿನ ಹಣ್ಣು ಕೂಡ ಇದೆ. ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ತಿನ್ನಲಿಲ್ಲ ಅಂದರೆ ಹೇಗೆ? ಸೊ ಇದು ಬೇಬಿದು. ನಾನು ಮಿಸ್ಸಾಗಿ ಯಾಕೆ ಅರಿಶಿನ ಪುಡಿ ಹಾಕಿದೆ ಅಂತಲೂ ನಂಗೆ ಗೊತ್ತಿಲ್ಲ, ಬಟ್ ಹಾಕಿದ್ದೀನಿ. ಒಂದಾಯಿತು, ದಟ್ಸ್ ಆಲ್, ಫಿನಿಶ್ಡ್. ಒಂದು ಆಫ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಕೆಳಗೆ ಅದಕ್ಕೆ ಕರ್ಕೊಂಡು ಹೋಗಿದ್ದಾನೆ, ಸೊ ದಟ್ ನಾನು ಸ್ವಲ್ಪ ಪೀಸ್ಫುಲ್ಲಾಗಿ ಶೂಟ್ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ. ಇಲ್ಲಾಂದರೆ ನಾನು ಬಿಡೋದೇ ಇಲ್ಲ. ಆಲ್ಮೋಸ್ಟ್ ಆಗಿದೆ, ಇನ್ನೊಂದು ಚೂರು. ಇಲ್ಲಿ ಫಿನಿಶಿಂಗ್ ಟಚ್ ಕೊಡ್ತಾ ಇದ್ದಾನೆ ನಿಂಬೆ ಹುಳಿ. ಆ್ಯಂಡ್ ಇದನ್ನು ನಾವು ಬಿಸಾಕೋಕ್ಕಿಲ್ಲ ನಮ್ಮ ಮನೇಲಿ. ನನ್ನ ಮಗನ ಫೇವ್ರೆಟ್ ಥಿಂಗ್ ಇದು. ನಾನು ಇಲ್ಲಿ ಹಿಂಡ್ತಾ ಇದ್ರೆ ಅವನಿಗೆ ಅಲ್ಲಿಂದ ಕಾಣಿಸಿದ್ರೆ ಓಡಿ ಬರ್ತಾನೆ. ಅವನಿಗೆ ಭಾಳ ಇಷ್ಟ. ಐ ಡೋಂಟ್ ನೋ, ಅದೆಷ್ಟು ಉಳಿದ್ರು ನಾನು ತೆಗೆ ಮಾಡ್ಕೊಂಡೇ ತಿಂತಾನೆ. ಎಲ್ಲ ಕಂಪ್ಲೀಟ್ ಆಯಿತು. ನನ್ನ ಮಗ ಕೆಳಗಡೆ ಇವ್ರ ಮನೆಗೆ ಹೋಗಿದ್ದಾನೆ, ಸೊ ಅವನು ಕರ್ಕೊಂಡು ಹೋಗಿದ್ದಾರೆ. ಸೊ ಗ್ಯಾಪಲ್ಲಿ ಎಲ್ಲ ಫಿನಿಶ್. ಹೆಂಗೂ ಕಿಚನ್ ಮುಗೀತಲ್ಲ ಎಲ್ಲ.
ಇದ್ಯಾಕೆ ಹಿಂಗೆ ಬರ್ತಿದೆ, ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೇನೆ. ನನಗೆ ಮೆಸ್ಸಿ ಸ್ಟವ್ ಇದ್ದರೆ ನನಗಿಷ್ಟ ಆಗಲ್ಲ, ಒಂಥರ ಇರಿಟೇಷನ್ ಆಗುತ್ತೆ. ನಾನು ಬೇರೆ ಎಲ್ಲ ಮೆಸ್ಸಿ ಇದ್ರೂ ಏನು ಓಕೆ ಫೈನ್, ಬಟ್ ವಾಶ್ರೂಮ್ ಆ್ಯಂಡ್ ಸ್ಟವ್ ಇವೆರಡು ಮೆಸ್ಸಿ ಆಗಿರಬಾರ್ದು. ಈ ಥರ ನಿಮಗೂ ಏನಾದರೂ ಕಾಯಿಲೆ ಇದೆಯಾ? ಕಿಚನ್ ಕೌಂಟರ್ ಎಲ್ಲ ಪೂರ್ತಿ ಕ್ಲೀನ್. ದೆನ್ ನಾಳೆಗೆ ಇವಾಗ ಸೋಪ್ ಮಾಡಿಬಿಡೋಣ. ಸೊ ಅಲ್ಲಿಗೆ ಕಿಚನ್ ಬಂದ್ ಮಾಡಿಬಿಡ್ಬೋದು. ಸೊ ವಿ ಆರ್ ಡನ್ ಫಾರ್ ದ ಡೇ. ಆ್ಯಂಡ್ ನಂದು ಒಂದು ಸಲ ಜಪ ಆಗಿದೆ, 1 or 2 times. ಟ್ರೈ ಟು ಮೇಕ್ ಇಟ್ 1 more time, 2 times ಮಾಡಿಬಿಟ್ಟು ನನ್ನ ಡೇನ ಎಂಡ್ ಮಾಡ್ತೇನೆ. ಸೊ ಹರೇ ಕೃಷ್ಣ, ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.